ಐತಿಹಾಸಿಕ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೆದಿದೆ. 6ನೇ ಬಾರಿಗೆ ಅಂಬಾರಿ ಹೊರೋದಕ್ಕೆ ಅಭಿಮನ್ಯು ರೆಡಿಯಾಗಿದ್ದಾನೆ. ಇವತ್ತು ಸಂಜೆ 4:42ರಿಂದ 5:16ರ ನಡುವೆ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಜಂಬೂ ಸವಾರಿಗೆ ಚಾಲನೆ ನೀಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ರಾಜವಂಶಸ್ಥ ಯದುವೀರ್ ಒಡೆಯರ್, ಸಚಿವ ಮಹದೇವಪ್ಪ ಸೇರಿದ ಹಾಗೆ ಗಣ್ಯರಿಂದಲೂ ಕೂಡ ತಾಯಿಗೆ ಪುಷ್ಪಾರ್ಚನೆ. ರಾಜಬೀದಿಯಲ್ಲಿ ಗಾಂಭೀರ್ಯದಿಂದ ಹೆಜ್ಜೆ ಹಾಕಲಿರೋ ಅಭಿಮನ್ಯು, ಅದಕ್ಕಾಗಿ ದೇಶ ವಿದೇಶಗಳಿಂದಲೂ ಕೂಡ ಜನ ಆಗಮಿಸ್ತಾರೆ. ಐತಿಹಾಸಿಕ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಅದಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. 6ನೇ ಬಾರಿಗೆ ಅಂಬಾರಿಯನ್ನ ಹೊರೋದಿಕ್ಕೆ ಅಭಿಮನ್ಯು ರೆಡಿಯಾಗಿದ್ದಾರೆ. ಅದನ್ನ ಕಣ್ತುಂಬಿಸಿಕೊಳ್ಳೋದಿಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಕೂಡ ಬರಲಿದ್ದಾರೆ. ದೇಶ ವಿದೇಶಗಳಿಂದ ಜಂಬೂ ಸವಾರಿ ವೀಕ್ಷಣೆಗೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಸಂಜೆ 4:42ರಿಂದ 5:16ರ ಸಮಯದಲ್ಲಿ ನಡೆಯುವಂತಹ ಶುಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡೋ ಮುಖಾಂತರ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಚಿನ್ನದ ಅಂಬಾರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಂಬಾರಿಯ ಅಲಂಕಾರದ ಜವಾಬ್ದಾರಿಯನ್ನ ಮಂಜುನಾಥ್ ಅವರು ಹೊತ್ತಿದ್ದಾರೆ. 27 ವರ್ಷದಿಂದಲೂ ಕೂಡ ಮಂಜುನಾಥ್ ಅವರೇ ಅಂಬಾರಿಯ ಅಲಂಕಾರ ಜವಾಬ್ದಾರಿಯನ್ನ ಹೊತ್ತಿರುವಂಥದ್ದು. ದೇವರಾಜ ಮಾರುಕಟ್ಟೆಯ ಹೂವಿನ ವ್ಯಾಪಾರಿ ಮಂಜುನಾಥ್ ಅಂಬಾರಿಯನ್ನ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ. 416ನೇ ದಸರಾ ಮಹೋತ್ಸವಕ್ಕೆ ಸಾಂಸ್ಕೃತಿಕ ನಗರಿ ಸಕಲ ರೀತಿಯಿಂದಲೂ ಸಜ್ಜಾಗಿದೆ. ಸಿಎಂ ಡಿಸಿಎಂ ಅವರಿಗೆ ಉಡುಗೊರೆಯೂ ಕೂಡ ರೆಡಿ ಇದೆ. ಇಬ್ಬರಿಗೂ ಮನೆ ದೇವರ ಮೂರ್ತಿಯನ್ನ ಕಲಾವಿದ ರೆಡಿ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಂದು ಸಿಎಂ ಹಾಗೂ ಡಿಸಿಎಂಗೆ ಕೊಡುವ ಉಡುಗೊರೆ, ಅದರ ದೃಶ್ಯ. ಮತ್ತೊಂದು ಕಡೆ ಚಾಮುಂಡೇಶ್ವರಿ ದೇವಿಗೆ ಉಡಿಸುವಂತಹ ಸೀರೆ. ಸಿದ್ದರಾಮಯ್ಯನವರಿಗೆ ಸಿದ್ದರಾಮೇಶ್ವರ ಪ್ರತಿಮೆಯನ್ನ ಕಾಣಿಕೆಯಾಗಿ ನೀಡಲಾಗತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ಕೆಂಕೇರಮ್ಮ ಮೂರ್ತಿ ಪ್ರತಿಮೆ ಕಾಣಿಕೆಯಾಗಿ ಕೊಡಲಾಗತ್ತೆ. ಸಂಪೂರ್ಣ ಪಂಚಲೋಹದಿಂದ ರೆಡಿಯಾಗಿರುವ ಪ್ರತಿಮೆಗಳು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.